ಯಾವ ಫಲ ಕೊಡುತ್ತದೆ, ಯಾವ ತೊಂದರೆ ತರುತ್ತದೆ ಎನ್ನುವುದನ್ನು ವಿವರವಾಗಿ ತಿಳಿಯೋಣ. ಸೂರ್ಯ. ಈ ತಿಂಗಳ ಪ್ರಾರಂಭದಲ್ಲಿ ಸೂರ್ಯನು 2ನೇ ಭಾವದಲ್ಲಿ ಇರುತ್ತಾನೆ. ಇದರಿಂದ ಹಣಕಾಸಿನ ವಿಚಾರದಲ್ಲಿ ಜಾಗ್ರತೆ ಅಗತ್ಯ. ಆದಾಯ ಬರುತ್ತದೆ, ಆದರೆ ಖರ್ಚು ಕೂಡ ಹೆಚ್ಚಾಗುತ್ತದೆ. ಕುಟುಂಬದೊಳಗಿನ ಮಾತುಕತೆಗಳಲ್ಲಿ ಅಹಂಕಾರ ಕಡಿಮೆ ಇಟ್ಟರೆ ಉತ್ತಮ. ಮಾಸದ 2ನೇ ಭಾಗದಲ್ಲಿ ಸೂರ್ಯನು 3ನೇ ಭಾವಕ್ಕೆ ಸಂಚರಿಸುತ್ತಾನೆ. ಇದು ಧೈರ್ಯ, ಸಾಹಸ, ಹೊಸ ಕಾರ್ಯಪ್ರವೃತ್ತಿಗೆ ಬೆಂಬಲ ನೀಡುತ್ತದೆ. ಸಹೋದರ ಸಹೋದರಿಯರೊಂದಿಗೆ ಉತ್ತಮ ಬಾಂಧವ್ಯ ಕಟ್ಟಿಕೊಡುತ್ತದೆ. ಚಂದ್ರನ ತಿಂಗಳ ಮಧ್ಯದಲ್ಲಿ 9ನೇ ಭಾವದಲ್ಲಿ ಸಂಚರಿಸುತ್ತಾನೆ. ಇದರಿಂದ ಧಾರ್ಮಿಕ ಭಾವನೆ, ಆಧ್ಯಾತ್ಮಿಕ ಆಸಕ್ತಿ ಹೆಚ್ಚುತ್ತದೆ. ದೂರ ಪ್ರಯಾಣಕ್ಕೂ ಅನುಕೂಲ. ಕುಟುಂಬದ ಹಿರಿಯರಿಂದ ಆಶೀರ್ವಾದ ದೊರೆಯುತ್ತದೆ. ಆದರೆ ಭಾವನಾತ್ಮಕ ಏರಿಳಿತ ಇರುವುದು ಸಹಜ. ಈಗ ಬುಧನು ಈ ತಿಂಗಳು 2ನೇ ಭಾವದಲ್ಲಿಯೇ ಸಂಚರಿಸುತ್ತಿದ್ದಾನೆ. ಇದರಿಂದ ಮಾತಿನಲ್ಲಿ ಸಿಹಿ ಬೆರೆಸಿದರೆ ಲಾಭ. ವ್ಯಾವಹಾರಿಕ ಒಪ್ಪಂದಗಳು ನಿಮಗೆ ಹಣದ ಲಾಭ ತರುತ್ತವೆ, ಆದರೆ ತಪ್ಪು ನಿರ್ಧಾರ ಮಾಡಿದರೆ ನಷ್ಟವೂ ಸಂಭವಿಸಬಹುದು. ಬುಧನಿಂದ ಹೊಸ ಕಲಿಕೆ ಮತ್ತು ಸಂವಹನದಲ್ಲಿ ಸ್ಪಷ್ಟತೆ ಬರುತ್ತದೆ. ಶುಕ್ರನು 1ನೇ ಭಾವದಲ್ಲಿ ಸಂಚರಿಸುತ್ತಿದ್ದಾನೆ. ಇದು ವ್ಯಕ್ತಿತ್ವದಲ್ಲಿ ಆಕರ್ಷಣೆ ಹೆಚ್ಚಿಸುತ್ತದೆ. ಪ್ರೀತಿಯಲ್ಲಿ ಸಿಹಿ ಕ್ಷಣಗಳು ಹೆಚ್ಚುತ್ತವೆ. ದಾಂಪತ್ಯ ಜೀವನದಲ್ಲಿ ಸಮಾಧಾನ ಹೆಚ್ಚುತ್ತದೆ. ಕಲಾ, ಸಂಗೀತ, ಅಲಂಕಾರಿಕ ವಿಷಯಗಳಲ್ಲಿ ಆಸಕ್ತಿ ಹೆಚ್ಚುತ್ತದೆ. ಮಂಗಳನು 10ನೇ ಭಾವದಲ್ಲಿ ಸಂಚರಿಸುತ್ತಿದ್ದಾನೆ. ಇದು ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಉತ್ಸಾಹ, ಶಕ್ತಿ ಮತ್ತು ಫಲಿತಾಂಶ ನೀಡುತ್ತದೆ. ಆದರೆ ಅತಿಯಾದ ಆತುರದಿಂದ ನಿರ್ಧಾರ ಮಾಡಿದರೆ ಗೊಂದಲ ಉಂಟಾಗಬಹುದು. ಮಂಗಳನು ನಿಮಗೆ ನಾಯಕತ್ವದ ಶಕ್ತಿ ನೀಡುತ್ತಾನೆ. ಬೃಹಸ್ಪತಿ. ಗುರುನು 8ನೇ ಭಾವದಲ್ಲಿ ಸಂಚರಿಸುತ್ತಿದ್ದಾನೆ. ಇದು ಸ್ವಲ್ಪ ಕಷ್ಟದ ಸ್ಥಾನ.